ದೇವ್ರನ್ನ ಬಲವಾಗಿ ನಾವು ನಂಬಿದ್ರೇ ನಮಗೆ ಪ್ರತಿಫಲ ಸಿಕ್ಕೋದು ಸ್ನೇಹಿತರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ತುಂಬ ದೇವ್ರನ್ನ ನಂಬ್ತೀನಿ, ಇಷ್ಟಪಡ್ತೀನಿ, ಆರಾಧಿಸ್ತೀನಿ, ಪೂಜಿಸ್ತೀನಿ, ನಂಬ್ತೀನಿ. ತುಂಬ ಗೌರವ, ಪ್ರೀತಿ, ಕರುಣೆ, ಕಾಳಜಿ ಎಲ್ಲ ದೇವರೇ ನನಗೆ. ಆಮೇಲೆ ನೆಕ್ಸ್ಟು ಬೇರೆದಿಲ್ಲ. ನಾನು ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ, ಪ್ರೀತಿ ತುಂಬಾ ವಿಶ್ವಾಸ ನನಗೆ. ಎಷ್ಟು ನಂಬಿಕೆ ಅಂದರೆ ನಾವು ಉಸಿರಾಟದ ಮೇಲೆ ನಮಗೆ ನಂಬಿಕೆ ಇದೆಯೋ ಗೊತ್ತಿಲ್ಲ, ಬಟ್ ದೇವ್ರನ್ನ ನಾನು ತುಂಬ ನಂಬ್ತೀನಿ, ಇಷ್ಟಪಡ್ತೀನಿ, ಪೂಜಿಸ್ತೀನಿ. ನಾನು ಆಲ್ಮೋಸ್ಟು ಮನೆ ಕ್ಲೀನಿಂಗು ಮತ್ತು ಪೂಜೆ ಇದ್ರ ಮೇಲೆ ಇಷ್ಟಪಡೋಷ್ಟು ಇಂಟ್ರೆಸ್ಟ್ ಪಡೋಷ್ಟು ನಾನು ಅಡುಗೆ ಕುಕ್ಕಿಂಗಿಗೆ ಜಾಸ್ತಿ ಲೈಕ್ ಮಾಡಲ್ಲ. ದೇವ್ರ ಪೂಜೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಫುಲ್ ಸ್ಕಿಪ್ ಮಾಡದೆ ನೋಡಿ. ಮುಂದೆ ಒಂದು ಯೂಸ್ಫುಲ್ ವಿಡಿಯೋ ಸಿಗುತ್ತೆ ನಿಮಗೆ, ದೇವರು ಆಶೀರ್ವಾದ ಮಾಡುವಂಥದ್ದು ನೋಡ್ತೀರಾ. ಏನಿಗೆ ಮಾತು ಹೇಳ್ತೀನಿ ಅಂತ ಅಂದರೆ, ನಾನು ಮನುಷ್ಯನ ನಂಬಿ ನಾವು ಪಡೋದಕ್ಕಿಂತ, ಮನುಷ್ಯರನ್ನ ನಂಬಿ ನಾವು ಪಡೋದಕ್ಕಿಂತ ದೇವ್ರನ್ನ ನಂಬಿ ನಾವು ಒಂದಲ್ಲ ಒಂದಿನ ಪ್ರತಿಫಲ ಪಡಿಲೇಬೋದು. ಮನಸ್ಸಿದ್ದರೆ ಮಾರ್ಗ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು, ಸಾಧಿಸ್ಬೋದು. ಕಡಿಮೆ ವರ್ಷಗಳಲ್ಲೇ ನಾವು ಸಾಧಿಸ್ಬೋದು, ಗೆಲ್ಬೋದು, ದುಡಿಬೋದು, ಜೀವನ ಮಾಡ್ಬೋದು, ಖುಷಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಅದೇ ನಂಬಿಕೆ ಮುಖ್ಯ. ಮನಸ್ಸು ಮಾಡಬೇಕು, ಹಾಗೆ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಗಾದೆ ಮಾತೆ ಇದೆ, ನಿಮಗೆ ಗೊತ್ತಿದೆಯಾ? ಅದು ಜನದ ದೃಷ್ಟಿ ಬಿದ್ದರೆ ನಾವು ಹಂಗೆ ಭಸ್ಮ ಆಗೋಗ್ತೀವಿ. ದೇವರ ದೃಷ್ಟಿ ನಮ್ಮ ಮೇಲೆ, ಮನುಷ್ಯರ ಮೇಲೆ ಬಿದ್ದರೆ ತುಂಬಾ ಎತ್ತರಕ್ಕೆ ಹೋಗ್ತೀವಿ, ತುಂಬಾ ಚೆನ್ನಾಗಿ ಜೀವನ ಮಾಡ್ಬೋದು ನಾವು ಅನ್ನೋ ಮಾತಿದೆ. ಗಾದೆ ಮಾತಿದೆ, ಮನುಷ್ಯನ ಕಣ್ಣಿಗೆ ಮರವೇ ಸುಟ್ಟೋಗುತ್ತೆ, ಮನುಷ್ಯನ ದೃಷ್ಟಿಗೆ ಮರನೇ ಸುಟ್ಟು ಭಸ್ಮ ಆಗುತ್ತೆ ಅಂತ. ಹಾಗೆ ಜನಗಳ ದೃಷ್ಟಿ ಮನುಷ್ಯರ ಮೇಲೆ, ಮನೆ ಮೇಲೆ ಬಿದ್ದರೆ ಯಶಸ್ಸಾಗೋದು ಸ್ವಲ್ಪ ಕಷ್ಟ. ಅದಕ್ಕೆ ದೇವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ತುಂಬ ಯಶಸ್ಸಾಗ್ತೀವಿ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತೀವಿ. ಎಷ್ಟೇ ಜನ ಏನೇ ದೃಷ್ಟಿ ಆಗಲಿ, ಏನೇ ಆಗಲಿ, ದೇವ್ರನ್ನ ನಾವು ನಂಬಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಅದಕ್ಕೆ ಇದೇ ಪ್ರತಿಫಲ. ನೀವು ನೋಡ್ತಾ ಇದ್ದೀರ ಆ ವಿಡಿಯೋನ. ನಾನು ತುಂಬ ವರ್ಷಗಳಿಂದ ನಂಬಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಪ್ರತಿಫಲ ಸಿಕ್ಕಿದೆ. ದೇವ್ರು ನಂಗೆ ಪ್ರಸಾದ ಕೊಟ್ಟಿದ್ದಾರೆ. ಯಾವುದೇ ಒಂದು ಕೆಲಸಕ್ಕೆ ನಾನು ಕೈ ಹಾಕಿದ್ರು, ಯೋಚನೆ ಮಾಡಿದ್ರು, ದೇವ್ರ ಮೇಲೆ ಫಸ್ಟ್ ನಂಬಿಕೆ ಇಟ್ಟು ದೇವ್ರ ಮೇಲೆ ಭಾರ ಹಾಕಿ ಅದಾಗುತ್ತೋ ಬಿಡುತ್ತೋ ನೆಕ್ಸ್ಟ್ ಒಟ್ಟಿಗೆ ನಾನು ಅದನ್ನು ಆ ಕೆಲಸಗಳಿಗೆ ಕೈ ಹಾಕ್ತೀನಿ. ಅದು ಒಳ್ಳೆಯದಾರು ಹೋಗಲಿ, ಕೆಟ್ಟದಾಗಲಿ, ದೇವ್ರು ಇದ್ದಾನಲ್ಲ ಜೊತೆಗೆ ಅಷ್ಟೇ. ಮನುಷ್ಯರ ಮೇಲೆ ನಂಬಿಕೆ ಪ್ರೀತಿ ಇಡಬೇಕು, ಆದರೆ 100%ಅಲ್ಲಿ ಒಂದು 50% ಅಷ್ಟೇ ಫ್ರೆಂಡ್ಸ್. ಆದರೆ ದೇವ್ರ ಮೇಲೆ 100% 100 ಎಫರ್ಟ್ ನಂಬಿಕೆ ಇಡಬೇಕು, ಒಳ್ಳೆಯದಾಗುತ್ತೆ.